ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈಗಾಗಲೇ ಮೊದಲನೇ ಸುತ್ತಿನ ಏಕಲವ್ಯ ಮಾದರಿ ಶಾಲೆಗಳಲ್ಲಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ಆರಂಭವಾಗಿದ್ದು, ಈಗ ಮತ್ತೆ ಏನು ಮಾಡಿದ್ದಾರೆ ಅಂತಂದರೆ ಎರಡನೇ ಸುತ್ತಿನ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೆಲೆಕ್ಷನ್ ಲಿಸ್ಟ್, ಎರಡನೇ ಸುತ್ತಿನ ಸೆಲೆಕ್ಷನ್ ಲಿಸ್ಟನ್ನು ಆಫಿಷಿಯಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈಗಾಗಲೇ ಒಂದನೇ ಪಟ್ಟಿಯನ್ನು ಅವರು ರಿಲೀಸ್ ಮಾಡಿದರು, ಅದಕ್ಕೆ ಕೊನೆಯ ದಿನಾಂಕವನ್ನು ಕೂಡ ಕೊಟ್ಟಿದ್ದರು. ಅದರಲ್ಲಿ ಉಳಿದಿರುವಂಥ ಸೀಟ್ಗಳನ್ನು, ಅದರಲ್ಲಿ ಮಿಕ್ಕಿ ಉಳಿದಿರೋ ಅಥವಾ ಅಡ್ಮಿಷನ್ ಆಗದೇ ಇರುವಂಥ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಅವುಗಳ ಮತ್ತೆ ಮುಂದೆ ಬರುವಂಥ, ಅಂದರೆ ಅದಕ್ಕಿಂತ ಕೆಳಗಡೆ ಇರುವಂಥ ರ್ಯಾಂಕ್ಗಳಿಗೆ ಅನುಗುಣವಾಗಿ ಯಾರಿಗೆ ಸೀಟ್ ಸಿಕ್ಕಿರಲಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈಗ ಲಿಸ್ಟನ್ನು ಬಿಡುಗಡೆ ಮಾಡಿರುವಂಥದ್ದು. ಈಗ ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾವು ಕೂಡ ತೋರಿಸ್ತೇನೆ ನಿಮಗೆ ಎಲ್ಲಿರುತ್ತೆ ಅಂಥೇಳಿ. ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಕ್ರೈಸ್ EMRS 6ನೇ ತರಗತಿ ಪ್ರವೇಶ ಪಟ್ಟಿ ಎರಡನೇ ಸುತ್ತು ಅಂತ ಕೊಟ್ಟಿದ್ದಾರೆ. ಅದು ಕ್ಲಿಕ್ ಮಾಡಿದರೆ ನಿಮಗೆ ಪಟ್ಟಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಎರಡನೇ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇಲ್ಲಿ ಏನಂದರೆ ಸೆಕೆಂಡ್ ರೌಂಡ್ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮ್ಮ ಹೆಸರುಗಳನ್ನು ನೋಡ್ಕೊಳ್ರಿ, ಯಾಕಂದರೆ ಇದು ಜಿಲ್ಲಾವಾರು ಇಲ್ಲಿ ಪ್ರಕಟಣೆ ಮಾಡಿರುವಂಥದ್ದು. ಇಲ್ಲಿ ನಿಮ್ಮ ಓನ್ಲಿ ಇದು ಯಾರಿಗೆ ಅಂತಂದರೆ ST ವಿದ್ಯಾರ್ಥಿಗಳಿಗೆ ಮಾತ್ರ, ಯಾಕಂದರೆ ಇದು ಏಕಲವ್ಯ ವಸತಿ ಶಾಲೆ ಇರುವುದರಿಂದ ಇದು ST ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಇನ್ನು ಮೊರಾರ್ಜಿ ದೇಸಾಯಿಯ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗಿಲ್ಲ. ಅದು ಕೂಡ ಇದೇ ರೀತಿಯಾಗಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ ಅಂತ ಬಿಡ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ನಿಮ್ಮ ST ವಿದ್ಯಾರ್ಥಿಗಳು, ಇದಕ್ಕೆ ಅಪ್ಲೈ ಮಾಡಿರುವಂಥ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ, ಇದರಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ನೋಡ್ಕೊಳ್ರಿ. ಜಿಲ್ಲಾವಾರು ಇದು ಪಟ್ಟಿ ಇದೆ, ಓಕೆನಾ. ಒಟ್ಟು 22 ಪೇಜ್ಗಳಿದ್ದಾವೆ. ಓನ್ಲಿ 12 ಸ್ಕೂಲ್ಗಳು ಇರೋದರಿಂದ ನಿಮ್ಮ ಜಿಲ್ಲೆಗಳಲ್ಲಿ ನೋಡ್ಕೊಳಕ್ಕೆ ಹೋಗಬೇಡ್ರಿ. ಓನ್ಲಿ ಈ ಒಂದು ಲೀಸ್ಟಲ್ಲಿ ಇದ್ದರೆ ಮಾತ್ರ ನೋಡ್ಕೊಳ್ರಿ. ಇದು ಎಲ್ಲ ಜಿಲ್ಲೆಗೆ ಅನ್ವಯವಾಗುವುದಿಲ್ಲ. ಓನ್ಲಿ ಇಡೀ ಕರ್ನಾಟಕದಲ್ಲಿ ಏಕಲವ್ಯ ವಸತಿ ಶಾಲೆಗಳು 12 ಮಾತ್ರ ಇರೋದು. ಆ 12 ಯಾವ ಜಿಲ್ಲೆಯಲ್ಲಿ ಇದ್ದಾವೆ ಅನ್ನೋದನ್ನು ಇಲ್ಲಿ ಪಟ್ಟಿ ಬಿಡುಗಡೆ ಮಾಡಿರುವಂಥದ್ದು. ನಿಮ್ಮ ನೋಡ್ಕೊಳ್ರಿ, ನಿಮ್ಮ ಜಿಲ್ಲೆಯಲ್ಲಿ ಅಥವಾ ನೀವು ಅಪ್ಲೈ ಮಾಡಿದ್ದಿದ್ರೆ ಇದರಲ್ಲಿ ಬಂದಿರುತ್ತೆ.